1928 ಬಾರ್ಡೋಲಿ. ಇದೊಂದು ಜಾಗದ ಹೆಸರಷ್ಟೇ ಅಲ್ಲ, ಇತಿಹಾಸದ ಒಂದು ಪುಟವೂ ಅಲ್ಲ, ಇದೊಂದು ಕಿಡಿ. ಹೌದು, ಇಡೀ ದೇಶಕ್ಕೆ ಬೆಂಕಿ ಹಚ್ಚಿದ ಒಂದು ಕಿಡಿ. ಒಂದು ಸಣ್ಣ ಊರಿನ ರೈತರು ಬಲಾಢ್ಯ ಬ್ರಿಟಿಷ್ ಸಾಮ್ರಾಜ್ಯವನ್ನೇ ಬುಡಮೇಲು ಮಾಡಿದ ಕಥೆ ಇದು. ಈ ಇಡೀ ಕತೆ ಶುರುವಾಗಿದ್ದೇ ಒಂದೇ ಒಂದು ನಂಬರ್ನಿಂದ, +22%. ಅಬ್ಬಬ್ಬಾ, 1928ರಲ್ಲಿ ಬ್ರಿಟಿಷ್ ಬಾಂಬೆ ಪ್ರೆಸಿಡೆನ್ಸಿ ಬಾರ್ಡೋಲಿ ರೈತರ ಮೇಲೆ ಇದ್ದಕ್ಕಿದ್ದ ಹಾಗೆ ಇಷ್ಟು ದೊಡ್ಡ ತೆರಿಗೆಯನ್ನು ಹಾಕ್ಬಿಡ್ತು. ಇದೇನು ಸುಮ್ಮನೆ ಒಂದೇ ನಂಬರ್ ಅಲ್ಲ, ನಿಜ ಹೇಳ್ಬೇಕಂದ್ರೆ ಅವರ ಬದುಕಿನ ಮೇಲೆ ಬಿದ್ದ ಸಿಡಿಲು ಇದ್ದ ಹಾಗೆ. ಈಗ ನೋಡಿ ಪರಿಸ್ಥಿತಿ ಹೇಗಿತ್ತು ಅಂತ. ಒಂದು ಕಡೆ ಪ್ರವಾಹ, ಬರಗಾಲ, ಬೆಳೆ ಪೂರ ನಾಶ, ರೈತರ ಆದಾಯ 30-40% ಬಿದ್ದೋಗಿತ್ತು. ಇನ್ನೊಂದು ಕಡೆ ಸರ್ಕಾರ ಇತ್ತಾ, ಅವ್ರಿಗಿದೆಲ್ಲ ಕಾಣಿಸ್ತಾನೇ ಇರಲಿಲ್ಲ. ಈ ಕಷ್ಟದ ಮೇಲೆ ಬರೆ ಎಳ್ದಾಗೆ 22% ಟ್ಯಾಕ್ಸ್ ಜಾಸ್ತಿ ಮಾಡಿಬಿಟ್ರು. ಇದಕ್ಕಿಂತ ಅನ್ಯಾಯ ಇನ್ನೇನಿದೆ ಹೇಳಿ? ಸರಿ, ಸ್ಥಳೀಯ ನಾಯಕರೆಲ್ಲ ಪ್ರತಿಭಟನೆ ಮಾಡಿದ್ರು, ರಿಕ್ವೆಸ್ಟ್ ಮಾಡಿದ್ರು, ಆದ್ರೆ ಸರ್ಕಾರ ಕ್ಯಾರಿಯನ್ ಅನ್ಲಿಲ್ಲ. ಎಲ್ಲಾ ದಾರಿ ಮುಚ್ಚಿಹೋಯ್ತು ಅಂದ್ಕೊಂಡಾಗ ಆ ಹೋರಾಟಕ್ಕೆ ಒಂದು ಹೊಸ ತಿರುವು ಸಿಕ್ತು. ಅದು ಕೂಡ ಬಾರ್ಡೋಲಿಯ ಮಹಿಳೆಯರಿಂದ. ಅವರು ತೆಗೆದುಕೊಂಡ ಒಂದೇ ಒಂದು ನಿರ್ಧಾರ ಇಡೀ ಚಳುವಳಿಗೆ ಒಬ್ಬ ದೈತ್ಯ ನಾಯಕನನ್ನೇ ಕರೆತಂತು. ಅವರ ಮನವಿ ತುಂಬಾ ಸರಳವಾಗಿತ್ತು, ಆದ್ರೆ ಅದರಲ್ಲೂ ಅಷ್ಟೇ ಶಕ್ತಿ ಇತ್ತು. ವಲ್ಲಭಭಾಯಿ ಪಟೇಲ್ರಿಗೆ ಅವರು ಕಳಿಸಿದ ಸಂದೇಶ ಇಷ್ಟೇ: ಭಾಯ್, ಬಂದು ನಮ್ಗೆ ಸಹಾಯ ಮಾಡಿ. ಇದು ಬರೀ ಒಂದು ರಿಕ್ವೆಸ್ಟ್ ಆಗಿರ್ಲಿಲ್ಲ, ಇದು ಒಂದು ಇಡೀ ಸಮುದಾಯದ, ಅದರಲ್ಲೂ ಅಲ್ಲಿನ ಹೆಣ್ಣು ಮಕ್ಕಳ ನೋವಿನ ಕೂಗಾಗಿತ್ತು. ಆ ಒಂದೇ ಒಂದು ಕರೆ ಪಟೇಲರನ್ನ ಬಾರ್ಡೋಲಿಗೆ ಎಳೆದು ತಂತು. ಆಮೇಲೆ ಹೋರಾಟದ ದಿಕ್ಕೇ ಬದಲಾಗಿ ಹೋಯಿತು. ಸರೇ, ಪಟೇಲ್ ಬಂದ್ರೋ, ಆದ್ರೆ ಲೀಡರ್ಶಿಪ್ ತಗೊಳ್ಳೋ ಮುಂಚೆ ಅವರು 3 ಕಂಡೀಷನ್ ಹಾಕಿದ್ರು. ಅದು ಕೂಡ ಸ್ಟ್ರಿಕ್ಟ್ ಕಂಡೀಷನ್ಸ್. ನಂಬರ್ 1, ಆಬ್ಸಲ್ಯೂಟ್ ಡಿಸಿಪ್ಲಿನ್, ಅಂದ್ರೆ ಸಂಪೂರ್ಣ ಶಿಸ್ತು. ನಂಬರ್ 2, ಎಷ್ಟೇ ಕೆರಳಿಸಿದ್ರೂ ಅಹಿಂಸೆ ಬಿಡೋ ಹಾಗಿಲ್ಲ. ಮತ್ತು 3ನೇದು, ನಮ್ಮ ಫೋಕಸ್ ಕೇವಲ ಈ ಟ್ಯಾಕ್ಸ್ ಇಶ್ಯೂ ಮೇಲೆ ಮಾತ್ರ ಇರಬೇಕು, ಬೇರೆ ಯಾವ ರಾಜಕೀಯನೂ ಬೇಡ. ಜನ ಈ 3ಕ್ಕೂ ಓಕೆ ಅಂದಮೇಲೇನೆ ಅವರು ಹೋರಾಟದ ಜವಾಬ್ದಾರಿ ತಗೊಂಡ್ರು. ಪಟೇಲರ ಲೀಡರ್ಶಿಪ್ನಲ್ಲಿ ಜನ ರೆಡಿಯಾದ್ರು. ಹಾಗಾದ್ರೆ ಅವರತ್ರ ಇದ್ದ ಅಸ್ತ್ರವಾದ್ರೂ ಯಾವುದು? ಅದು ತುಂಬಾ ಸಿಂಪಲ್, ಅದೇ ತುಂಬಾನೇ ಪವರ್ಫುಲ್. ಏನಂದ್ರೆ, ಹೊಸ ಟ್ಯಾಕ್ಸ್ ಕಟ್ಟೋದಿಕ್ಕೆ ಪಕ್ಕಾ ನಿರಾಕರಣೆ. ಒಂದೇ ಮಾಟಲ್ಲಿ ನಾವು ಟ್ಯಾಕ್ಸ್ ಕಟ್ಟಲ್ಲ. ಇದನ್ನೇ ನೋ ರೆವೆನ್ಯೂ ಮೂವ್ಮೆಂಟ್ ಅಂತ ಕರೆದಿದ್ದು. ಅಸಹಕಾರದಿಂದಲೇ ಒಂದು ಸಾಮ್ರಾಜ್ಯವನ್ನ ಎದುರಾಕೊಳ್ಳೋ ಧೈರ್ಯ. ಇದನ್ನ ನೋಡಿ ಬ್ರಿಟಿಷರು ಸುಮ್ಮನೆ ಕುಟ್ಕೊಳ್ತಾರಾ? ಖಂಡಿತ ಇಲ್ಲ. ಅವರ ರಿಯಾಕ್ಷನ್ ತುಂಬಾನೇ ಕ್ರೂರವಾಗಿತ್ತು. ರೈತರ ಧೈರ್ಯ ಮುರಿಯೋಕೆ ಏನೆಲ್ಲಾ ಮಾಡ್ಬೇಕೋ ಅದೆಲ್ಲಾ ಮಾಡಿದ್ರು. ಮನೆ, ಜಮೀನು ಸೀಸ್ ಮಾಡಿದ್ರು, ದನಕರುಗಳನ್ನ ಹರಾಜಿಗಿಟ್ರು, ಪ್ರತಿಭಟನೆ ಮಾಡ್ದೋರನ್ನ ಜೈಲಿಗೆ ಹಾಕಿದ್ರು. ಅಷ್ಟೇ ಅಲ್ಲ, ಶಾಂತಿಯಿಂದ ಹೋರಾಟ ಮಾಡ್ತಿದ್ದವ್ರ ಮೇಲೆ ಲಾಠಿ ಚಾರ್ಜ್ ಕೂಡ ಮಾಡಿದ್ರು. ಆದರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಬರುತ್ತೆ. ಒಂದ್ ಕಡೆ ಇಡೀ ಬ್ರಿಟಿಷ್ ಸಾಮ್ರಾಜ್ಯ, ಅದರ ಪೂರ್ತಿ ಶಕ್ತಿ. ಇನ್ನೊಂದ್ ಕಡೆ ಬಾರ್ಡೋಲಿಯ ಸಾಮಾನ್ಯ ರೈತರು. ಇಂಥ ಹೋರಾಟದಲ್ಲಿ ಈ ರೈತರು ಹೇಗೆ ಗೆದ್ದು ನಿಲ್ಲೋಕೆ ಸಾಧ್ಯವಾಯಿತು? ಏನಾಗಿತ್ತು ಅವರ ಸೀಕ್ರೆಟ್? ಉತ್ತರ ಒಂದೇ ಒಂದು ವಾಕ್ಯದಲ್ಲಿದೆ: ಸರ್ಕಾರ ಆಸ್ತಿಗಳನ್ನ ಹರಾಜಾಕೋಕ್ ಶುರು ಮಾಡಿದಾಗ ಹರಾಜಿಗೆ ಯಾರೂ ಬರಲೇ ಇಲ್ಲ. ಯೋಚನೆ ಮಾಡಿ, ಇಡೀ ಕಮ್ಯುನಿಟಿನೇ ಒಟ್ಟಾಗಿ ನಿಂತ್ಬಿಡ್ತು. ಸರ್ಕಾರ ಏನೇ ಮಾಡಿದ್ರು ಇವರ ಒಗ್ಗಟ್ಟಿನ ಮುಂದೆ ಅವರ ಆಟ ನಡೀಲಿಲ್ಲ. ಇದಲ್ವಾ ನಿಜವಾದ ಶಕ್ತಿ ಅಂದ್ರೆ? ಬಾರ್ಡೋಲಿಯ ಜನರ ಈ ಧೈರ್ಯ, ಈ ಒಗ್ಗಟ್ಟು ಸುಮ್ಮನೆ ಹೋಗ್ಲಿಲ್ಲ. ಅವರ ಹೋರಾಟದ ಸುದ್ದಿ ನಿಧಾನಕ್ಕೆ ಇಡೀ ದೇಶಕ್ಕೆ ಹರಡೋಕ್ ಶುರುವಾಯಿತು. ಪೇಪರ್ಗಳಲ್ಲಿ, ದೊಡ್ಡ ದೊಡ್ಡ ನಾಯಕರ ಮಾತುಗಳಲ್ಲಿ ಎಲ್ಲೆಲ್ಲೂ ಬಾರ್ಡೋಲಿಯದ್ದೇ ಚರ್ಚೆ. ಒಂದು ಸಣ್ಣ ಊರಿನ ನ್ಯಾಯಕ್ಕಾಗಿ ನಡೀತಿದ್ದ ಹೋರಾಟ ಈಗ ಇಡೀ ದೇಶದ ಹೋರಾಟವಾಗಿ ಬದಲಾಗ್ತಿತ್ತು. ಈ ಟೈಮ್ಲೈನ್ ನೋಡಿ, ಎಷ್ಟು ಬೇಗ ಎಲ್ಲವೂ ಬದಲಾಯಿತು ಅಂತ. ಫೆಬ್ರವರಿಯಲ್ಲಿ ಸತ್ಯಾಗ್ರಹ ಶುರುವಾಯಿತು. ಏಪ್ರಿಲ್ ಬರೋ ಅಷ್ಟರಲ್ಲಿ ಇಡೀ ದೇಶದಿಂದ ಸಪೋರ್ಟ್ ಬಂತು. ಹೀಗೆ ಪ್ರೆಷರ್ ಜಾಸ್ತಿ ಆಗ್ತದ ಹಾಗೆ ಕಡೆಗೆ ಮೇ ತಿಂಗಳಲ್ಲಿ ಸರ್ಕಾರ ಬಗ್ಲೇಬೇಕಾಯಿತು. ರೈತರ ಮಾತು ನಿಜಾನ ಅಂತ ಚೆಕ್ ಮಾಡೋಕೆ ರೈಟ್ ಕಮಿಷನ್ ಅಂತ ಒಂದು ತನಿಖಾ ಆಯೋಗವನ್ನ ನೇಮಕ ಮಾಡೇಬಿಟ್ರು. ಈಗ ಕಥೆಯ ಕ್ಲೈಮ್ಯಾಕ್ಸ್. ಆಯೋಗದ ತನಿಖೆ ಮುಗೀತು, ರಿಪೋರ್ಟ್ ಕೂಡ ರೆಡಿಯಾಯಿತು. ಆ ಒಂದೇ ಒಂದು ರಿಪೋರ್ಟ್ ಬಾರ್ಡೋಲಿಯ ಸಾವಿರಾರು ಜನರ ಭವಿಷ್ಯವನ್ನೇ ನಿರ್ಧಾರ ಮಾಡ್ತಿತ್ತು. ಎಲ್ಲರೂ ಉಸಿರು ಬಿಗಿ ಹಿಡಿದಿದ್ರು. ಕೊನೆಗೂ ತೀರ್ಪು ಬಂತು. ಆಯೋಗ ಏನ್ ಹೇಳಿತು ಗೊತ್ತಾ? ಬಾರ್ಡೋಲಿಯ ರೈತರ ಮೇಲೆ ಹಾಕಿರೋ ಟ್ಯಾಕ್ಸು ತಪ್ಪು, ಅದು ಅನ್ಯಾಯ, ಸರ್ಕಾರ ಕೊಟ್ಟಿರೋ ಲೆಕ್ಕಾಚಾರ ಪೂರ್ತಿ ದೋಷಪೂರಿತವಾಗಿದೆ. ಅಂದ್ರೆ ರೈತರ ಮಾತೆ ಸರಿ ಅಂತ ಆಯೋಗ ಒಪ್ಕೊಂಡಿತ್ತು. ಇದು ಸತ್ಯಕ್ಕೆ, ರೈತರ ಹೋರಾಟಕ್ಕೆ ಸಿಕ್ಕಿದ ದೊಡ್ಡ ಜಯ. ಈ ರಿಪೋರ್ಟ್ ಬಂದ್ಮೇಲೆ ಸರ್ಕಾರಕ್ಕೆ ಬೇರೆ ದಾರಿನೇ ಇರಲಿಲ್ಲ. ನೋಡಿ ಏನೇನಾಯಿತು ಅಂತ. ಆ 22% ಟ್ಯಾಕ್ಸ್ ಹೆಚ್ಚಳ ಕ್ಯಾನ್ಸಲ್ ಆಯಿತು. ರೈತರಿಂದ ಕಿತ್ಕೊಂಡಿದ್ದ ಜಮೀನು, ಆಸ್ತಿ ಎಲ್ಲವನ್ನೂ ವಾಪಸ್ ಕೊಟ್ರು. ಅಷ್ಟೇ ಅಲ್ಲ, ರೈತರಿಗಾಗಿದ್ದ ನಷ್ಟಕ್ಕೆ ಪರಿಹಾರ ಕೂಡ ಸಿಕ್ತು.
ಕೊನೆದಾಗಿ ಜೈಲಲ್ಲಿದ್ದ ಎಲ್ಲರನ್ನೂ ಬಿಡುಗಡೆ ಮಾಡಿದ್ರು. ಇದು ಪರಿಪೂರ್ಣ ಗೆಲುವು. ಈ ದೊಡ್ಡ ಗೆಲುವಿನ ಸಂಭ್ರಮದಲ್ಲಿ ಬಾರ್ಡೋಲಿಯ ಜನ ತಮ್ಮ ನಾಯಕನಿಗೆ ಬರೀ ಥ್ಯಾಂಕ್ಸ್ ಹೇಳಿ ಸುಮ್ಮನಾಗ್ಲಿಲ್ಲ. ಬದಲಿಗೆ ಪ್ರೀತಿಯಿಂದ, ಗೌರವದಿಂದ ಒಂದು ಬಿರುದನ್ನೇ ಕೊಟ್ರು. ಅದು ಬರೀ ಒಂದು ಪದ ಅಲ್ಲ, ಅದು ಅವರ ಮನಸ್ಸಿನ ಮಾತು. ಆ ಬಿರುದು ಸರ್ದಾರ್ ಅಂದ್ರೆ ನಮ್ಮ ನಾಯಕ, ನಮ್ಮ ಲೀಡರ್ ಅಂತ. ಅಂದಿನಿಂದಲೇ ವಲ್ಲಭಭಾಯ್ ಪಟೇಲ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆದ್ರು. ಇದು ಸರ್ಕಾರ ಕೊಟ್ಟ ಬಿರುದಲ್ಲ, ಜನರೇ ಮನಸ್ಸಾರೆ ಕೊಟ್ಟ ಬಿರುದು. ಹಾಗಾದ್ರೆ ಈ ಇಡೀ ಘಟನೆಯಿಂದ ನಾವೇನ್ ಕಲಿಬಹುದು? ಬಾರ್ಡೋಲಿ ಸತ್ಯಾಗ್ರಹದ ಅಸಲಿ ಮಹತ್ವವಾದ್ರೂ ಏನು? ಇದು ಬರೀ ಒಂದು ಟ್ಯಾಕ್ಸ್ ವಿರುದ್ಧದ ಗೆಲುವಲ್ಲ, ಇದಕ್ಕಿಂತ ದೊಡ್ಡದು. ಇದು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಹೊಸ ದಾರಿದೀಪವಾಯಿತು. ಕೊನೆಯದಾಗಿ ಹೇಳೋದಾದ್ರೆ, ಬಾರ್ಡೋಲಿ ಒಂದು ಬ್ಲೂಪ್ರಿಂಟನ್ನೇ ಸೃಷ್ಟಿ ಮಾಡಿಬಿಡ್ತು. ಮೊದಲನೇದಾಗಿ, ಒಗ್ಗಟ್ಟಾಗಿ ಶಾಂತಿಯಿಂದ ಹೋರಾಡಿದ್ರೆ ಎಂತಹ ಶಕ್ತಿ ಇರುತ್ತೆ ಅಂತ ಇಡೀ ದೇಶಕ್ಕೆ ತೋರಿಸ್ಕೊಡ್ತು. ಗಾಂಧೀಜಿಯವರ ಸತ್ಯಾಗ್ರಹ ಅನ್ನೋ ಐಡಿಯಾಗೆ ಒಂದು ಪ್ರಾಕ್ಟಿಕಲ್ ಗೆಲುವು ತಂದುಕೊಡ್ತು. ಮುಂದೆ ನಡೆದ ದೊಡ್ಡ ದೊಡ್ಡ ಚಳುವಳಿಗಳಿಗೆಲ್ಲ ಇದೇ ಒಂದು ರೋಡ್ ಮ್ಯಾಪ್ ಆಯಿತು. ಕೊನೆಗೆ ಈ ಒಂದು ಪ್ರಶ್ನೆನ ಕೇಳೋಣ. ಒಂದು ಸಣ್ಣ ಜಾಗದ ಒಗ್ಗಟ್ಟಾದ ಜನರ ಶಕ್ತಿ ಇಡೀ ಸಾಮ್ರಾಜ್ಯವನ್ನೇ ಅಲುಗಾಡಿಸಬಲ್ಲದು ಅಂದ್ರೆ, ಹಾಗಾದ್ರೆ ಸಾಮೂಹಿಕ ಶಕ್ತಿಯ ನಿಜವಾದ ಪೊಟೆನ್ಷಿಯಲ್ ಎಷ್ಟಿರ್ಬೋದು? ಯೋಚಿಸಬೇಕಾದ ವಿಷಯ ಅಲ್ವಾ? ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.